जनार्दन सर्वता second week release. March second week. H2 ಲೆಂಗ ಮೇಡಮ್ ಅಲ್ಲ ಶೂಟ್ ಮಾಡಿದ್ರೆ ಸರ್ ಸರ್ ಅಲ್ಲಿ ಸರಿ ತುಂಬಾ ಚೆನ್ನಾಗಾಯ್ತು. ನಿಮ್ಮಲ್ಲಿ ಶೂಟ್ ಮಾಡಿದ್ರೆ ಮೊನ್ನೆ ಸೆನ್ಸರ್ ನಮಗೋಸ್ಕರ ಮೇಡಮ್ ಕೂಡ ಅವ್ರ ಮೇಲೆ ಕಾಮಿಡಿ ಹಾರರ್ ಸಿನಿಮಾ ಸಾಂಗ್ ಆಗ್ತಿರಲ್ಲ ಅದಕ್ಕೆ ಸ್ವಲ್ಪ ಹತ್ತಿರ ಸೇರಿಸ್ಕೊಳ್ಳಿಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆರೋಗ್ಯ ಅತಿಥಿಗಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಪ್ರಪಂಚ ಇದ್ದಾರಲ್ಲ, ಏನೋ ಒಂದು ಉತ್ಸಾಹ ಇರಲಿ. ಆಕ್ಷನ್. ಗೆಲುವಿನ ಹೆಜ್ಜೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಇವರೇ ಆರ್ಟಿಸ್ಟ್. ಸುಮ್ಮನೆ ಇರೋ ಮಧ್ಯೆ ನಿಮ್ಮ ಅಮ್ಮಂಗೆ ಇಷ್ಟ ಇಲ್ಲ, ಮುಂದೆನೇ ಹೇಳ್ತೀಯಲ್ವೋ. ಜಾಸ್ತಿ ಮಾತಾಡಬೇಡಿ, ಮೊದಲು ಕೆಲಸ ಇದೆ ಅದನ್ನ ನೋಡಿ ಇದ್ರು. ಆಯ್ತಾ? ಸರ್ಟಿಫಿಕೇಟ್ ಕೊಡ್ತೀವಿ ಒಂದು 2-3 ಜನ. ಧನ್ಯವಾದಗಳು. ಈ ಕಡೆ ಬ್ಯಾಂಕ್
ಸ್ವಲ್ಪ ಒಂದು ಓಕೆ ಜೀವನ್ ನೆಕ್ಸ್ಟ್ ಯಾರೇ ತಗೊಳಕ್ ಮುಂಚೆ ಬ್ಯಾಂಕ್ ಆಶೀರ್ವಾದ ತಗೊಂಡು ರೇಖಾ ಮ್ಯಾಮ್ದು ಆಶೀರ್ವಾದ ಸೋಹಿನ್ ಚಂದ್ರ ಸ್ಫೂರ್ತಿ ಪೂರ್ತಿ ಈ PV ಫಿಲಂ ಇನ್ಸ್ಟಿಟ್ಯೂಟ್ ಹುಟ್ಟಾಕಕ್ಕೆ ಕಾರಣ ನನ್ನ ತಮ್ಮ ಶಿವು ಅವರೇ. ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿತ್ತು. ನನ್ನ ಇಲ್ಲಿ ರಾಜನಾಗಿ ಕುಣಿಸಿ ಅವರು ಸೇವೆ ಮಾಡಿ ಇನ್ನೊಂದು ಇನ್ಸ್ಟಿಟ್ಯೂಟ್ ಇದ್ದಾರೆ, ಅವರಿಲ್ಲ ಅಂದ್ಬಿಟ್ಟು ಇವತ್ತು ಮಾತುಕತೆ ತಪ್ಪಾಗುತ್ತೆ. ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋದೇನಂತಂದ್ರೆ ಉಪ್ಪು ತಿಂದ ಮನೆಗೆ ಅನ್ಯಾಯ ಮಾಡಬೇಡ. ನಿಮಗೆಲ್ಲ ಕಲಾವಿದರೆಲ್ಲ ಆಗ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ 2 ಮಾತು ಹೇಳಿ ನಾನು ಇಲ್ಲಿ ನಿಲ್ಲಿಸ್ತೀನಿ. ಸೀರಿಯಸ್ಲಿ ಒಂದು ಸಕ್ಸಸ್. ಅವರು ಸಿನಿಮಾ ಮಾಡ್ತಾ ಇದ್ದು ಫಸ್ಟ್ ಅವ್ರ ಮದುವೆಗೂ ಮುಂಚೆ 4 ದೊಡ್ಡ ಸಿನಿಮಾಗಳು ಮಾಡ್ತಾರೆ. 4 ದೊಡ್ಡ ಸ್ಟಾರ್ ಜೊತೆಗೆ, ಶಿವಣ್ಣವ್ರ ಜೊತೆಗೆ ರೌಡಿ ಅಳಿಯ, ವಿಷ್ಣು ಸರ್ ಜೊತೆ ಕೋಟಿಗೊಬ್ಬ, ರವಿಚಂದ್ರನ್ ಸರ್ ಜೊತೆಗೆ ಮಲ್ಲ, ಉಪ್ಪಿ ಸರ್ ಜೊತೆಗೆ H2O, ಎಲ್ಲ ಸೂಪರ್ ಡೂಪರ್ ಸ್ಟಾರ್ಗಳ ಜೊತೆಗೆ ಮಾಡಿದ್ರು. ಇವತ್ತಿಗೂ ಅವ್ರು ಯಾಕೆ ಇವತ್ತು ನಮ್ಗೆ ಇನ್ಸ್ಪಿರೇಷನ್. ಅವ್ರದ್ದು ಯಾವುದೇ ಸಿನಿಮಾ ಇರೋ ಫಸ್ಟ್ ಟೈಮ್ ಒಂದು ಬರುತ್ತೆ, ಅವ್ರು ಕೇಳಲ್ಲ. ಬೇರೆ ಸಿನಿಮಾ ಅಂದ್ರೆ ಯಾರು ಒಂದು ಹಾಕಿದ್ರೆ ಹಾಕ್ತೀವಿ. ಮೇಡಮ್ದವ್ರೆ ಬಹಳ ಪ್ರೀತಿಯಿಂದ ಪ್ರಮೋಟ್ ಮಾಡ್ತಾರೆ. ಅಷ್ಟು ಅವ್ರ ವ್ಯಕ್ತಿತ್ವ ನಮ್ಗೆ ಇಷ್ಟ. ಇತ್ತೀಚೆಗೆ ಆಕ್ಷನ್ ಸಿನಿಮಾ ಎಲ್ಲ ಮಾಡೋಕ್ಕೆಲ್ಲ ಎಲ್ಲ ಮೊದಲು ಆಕ್ಷನ್ ಮಾಡ್ತಾ ಇದ್ರೆ, ಮೇಡಮ್ ಮದುವಾಗಿ ಮಕ್ಕಳಾದ್ಮೇಲೆ ಕೂಡ ಆಕ್ಷನ್ ಸಿನಿಮಾ ಒಂದಷ್ಟು ಆಕ್ಷನ್ ಸಿನಿಮಾ ಎಲ್ಲ ಮಾಡಿ ಒಳಬಾಗಿಸೋರೆ. ಸೊ ಚೆನ್ನಾಗಿ ಒಳಗೆ ಒಂದು I think you joined this institute because Khandita is priceless. The kind of experience that she has working in 800 films, so it's undeniable. And Khandita ತುಂಬಾ ಕಲಿಬಹುದು ಅವ್ರ ಹತ್ರ. ನಾವು ಯಾವಾಗ ಮೂವೀಸ್ ಮಾಡಿದಾಗ ನಾವು ಕೋ ಆಕ್ಟರ್ಸ್ ಹತ್ರ ಕಲಿತೀವಿ. ಬಿಕಾಸ್ ನಾನು ಫಸ್ಟ್ ಆಫ್ ಆಲ್ ನಾನು ಯಾವಾಗ ಸಿನಿಮಾ ನಟಿ ಆಗ್ಬೇಕಂದ್ರೆ ನನಗೆ ಒಂದು ಆಸೆ ಇರಲಿಲ್ಲ, ಅದು ಬೈ ಚಾನ್ಸ್ ಆಗಿತ್ತು. ನಾನು ಚೆನ್ನಾಗಿ ಓದ್ತಿದ್ದೆ, BCom ಎಲ್ಲ ಕಂಪ್ಲೀಟ್ ಮಾಡಿ ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ದೇವ್ರದ್ದು ಬೇರೆ ಪ್ಲಾನ್ಸ್ ಇತ್ತು. ವೆರಿ ಇಂಪಾರ್ಟೆಂಟ್, ಮೇಕ್ ಶೋರ್ ದಟ್ ಇದರಿಂದ ಅವ್ರಿಗೆ ಡಿಸ್ಟ್ರಾಕ್ಷನ್ ಆಗಲ್ಲ. ಇದು ಕೂಡ ಮಾಡಲಿ, ಅದು ಕೂಡ ಮಾಡಲಿ. ಆ್ಯಂಡ್ ಸ್ಪೋರ್ಟ್ಸ್ ಆಟ ಆಡಲಿ, ಅದು ತುಂಬ ಇಂಪಾರ್ಟೆಂಟು. ಜಾಸ್ತಿ ಇವತ್ತು ಮಕ್ಕಳಿಗೆ ಮೊಬೈಲಲ್ಲಿ ನೀವು ಮೊಬೈಲ್ ಕೊಡಬೇಡಿ ನನ್ನ ಒಂದು ಇದು. ಬಿಕಾಸ್ ಮೊಬೈಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಆಗ್ತಿದೆ. ಆ್ಯಂಡ್ ಐ ನೋ ದಟ್ ಅವರು ಡಿಜಿಟಲಿ ದೇ ವರ್ಕ್, ಅವ್ರು ರಿಸರ್ಚ್ ಮಾಡ್ತಾರೆ ಫಾರ್ ಪ್ರಾಜೆಕ್ಟ್ಸ್. ಆ್ಯಂಡ್ ಅದರ್ ದನ್ ದಟ್ ದಯವಿಟ್ಟು ಸ್ವಲ್ಪ ಸೋಷಿಯಲ್ ಮೀಡಿಯಾ ಹುಷಾರ್. ಬಿಕಾಸ್ ತುಂಬ ಜಾಸ್ತಿ ಕಂಟೆಂಟ್ ಇದೆ ಆಚೆ. ಸೊ ಮಕ್ಕಳಿಗೆ ಇರೋದು ಏಜ್ಗೆ ತಕ್ಕಂತ ಇರಲ್ಲ. ಪ್ರಿಯಾಂಕಾ ಮ್ಯಾಮ್ನ ನಾನು ಕೇಳ್ಕೊಂಡೆ. ಮ್ಯಾಮ್ ನಮ್ಮದು ಸಣ್ಣ ಇನ್ಸ್ಟಿಟ್ಯೂಟ್, ಭಾರಿ ಕಷ್ಟಪಟ್ಟು ಇದು ಓಪನ್ ಮಾಡಿದ್ದೀವಿ, ದಯವಿಟ್ಟು ನೀವು ಬರಬೇಕು ಅಂತ ಕೇಳ್ಕೊಂಡೆ. ಮ್ಯಾಮ್ ತುಂಬ ದೊಡ್ಡ ಮನ್ಸು ಮಾಡಿ, ಆ್ಯಕ್ಚುಲಿ ಅವರೆಲ್ಲೂ ಹೋಗಲ್ಲ, ಅದನ್ನು ಒಂದು ದೊಡ್ಡ ಮನ್ಸು ಮಾಡಿ ನಮ್ಮ ಚಿಕ್ಕ PV ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬಂದು ಶೋಭೆಯನ್ನು ತಂದಿದ್ದೀರ ಮ್ಯಾಮ್. ನಮ್ಗೆ ಇನ್ನೊಂದ್ಸರಿ ಅಂದರೆ ನಮ್ಮೆಲ್ಲರಿಗೂ ಸ್ವರ್ಗದಿಂದ ಅಪ್ಸರೆ ಬಂದ ಥರ ಮ್ಯಾಮ್. ನೀವು ಅದೇ ಇರೋಕ್ಕೆ ಕಾರಣನೇ ಮುಖ್ಯ. ಅಂದರೆ ನನಗೆ ಸ್ವಲ್ಪ ನೀ ಪ್ರಾಬ್ಲಮ್ ಇದೆ. ಆದರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ತುಂಬ ಮಕ್ಕಳು ಇಲ್ಲಿ ಕಲ್ತಿದ್ದೀರಾ, ಒಳ್ಳೆ ಕಲಾವಿದರಾಗಬೇಕು ಅಂತ ಈ ಮೂಲಕವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ